ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. 115ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸಾಧನೆ ಮಾಡಿದ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆ ಸಾಧನೆ ಮಾಡಬೇಕಾದ್ರೆ ರೈತ ಮಹಿಳೆಗೆ ದೃಢ ಆತ್ಮವಿಶ್ವಾಸ ಹೊಂದಿದ್ರೆ ಮಾತ್ರ ಮುಂದಿನ ಪೀಳಿಗೆ ಕೂಡ ಸದೃಢ ಆತ್ಮವಿಶ್ವಾಸ ಹೊಂದಲು ಸಾಧ್ಯ ಅಂತ ಆರಾಮ್ ಎಂಜಿಒ ಸಂಸ್ಥೆ ಅಧ್ಯಕ್ಷೆ ಹಾಗೂ ಹೈಕೋರ್ಟ್ ವಕೀಲೆ ಮಮತಾ ರಾಯರೆಡ್ಡಿ ಹೇಳಿದ್ದಾರೆ. ನೋಡಿ, ಕೊಪ್ಪಳದ ಇನ್ನೊಬ್ಬ ರೈತ ಮಹಿಳೆ ತಮ್ಮ ಎರೆಹಂಚಿನಾಳದಿಂದ ಕೋಟುಮಚ್ಚಿಗೆ ಹೋಗುವ 2 ಹಳ್ಳಿಗಳನ್ನ ಸಂಪರ್ಕಿಸುವ ಈ ರಸ್ತೆಯಲ್ಲಿ ಬೆಳೆದು ನಿಂತಿರುವ ಮುಳ್ಳು ಪೊದೆಯನ್ನ ತೆರವುಗೊಳಿಸಲು ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಗಮನ ಹರಿಸಿದ ಕಾರಣ ತಮಗೆ ಬಂದಿರುವ 22,000 ರೂಪಾಯಿ ಗೃಹಲಕ್ಷ್ಮಿ ಹಣದಿಂದಲೇ ಈ ರಸ್ತೆ ದುರಸ್ತಿ ಮಾಡಿದ ಸವಿತಾ ಉಮೇಶ್ ನಾಗರೆಡ್ಡಿ ಈ ರೈತ ಮಹಿಳೆ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಕಾರ್ಯವನ್ನ ಗಮನಿಸಿದ ಸರ್ಕಾರ ಇವರ ಹೆಸರನ್ನ ಯಶೋಗಾಥೆ ಪಟ್ಟಿಗೆ ಸೇರಿಸಲಾಗಿದೆ. ಅದೇ ಗ್ರಾಮದ ಶಿವಮ್ಮ ಎರೆಹಂಚಿನಾಳಿ ಎಂಬ ಚಲನಚಿತ್ರ ನಟಿ ಶರಣಮ್ಮ ಚಟ್ಟಿಯಮ್ಮ ಈ ಮಹಿಳೆ ಸೇರಿ ತಾಲೂಕಿನ 14 ಜನ ಮಹಿಳಾ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಕುಕನೂರು ಪಟ್ಟಣದ ಬಿವಿ ಶೆಟ್ಟರ್ ಮಂಗಲ ಭವನದಲ್ಲಿ 115ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತವಾಗಿ ಜಿಲ್ಲಾ ಹಾಗೂ ಯಲಬುರ್ಗಾ ವಿಧಾನಸಭಾ ಮಹಿಳಾ ಕಾಂಗ್ರೆಸ್ ಸಮಿತಿ ಹಾಗೂ ಆರಾಮ್ ಎಂಜಿ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಸ್ತ್ರೀ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಸಾಧನೆ ಮಾಡಿದ ಜಿಲ್ಲೆಯ ರೈತ ಮಹಿಳೆಯರಿಗೆ ಸ್ತ್ರೀ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ್ದಾರೆ. ಈ ವೇಳೆ ಪ್ರತಿ ವರ್ಷ ಮಾರ್ಚ್ 8ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಿಸಲಾಗಿದೆ. ಮಹಿಳೆಯರ ಹಕ್ಕುಗಳು, ಸಮಾನತೆ ಹಾಗೂ ಸಾಧನೆಗಳನ್ನು ಗೌರವಿಸುವ ದಿನವಾಗಿದೆ. ಈ ದಿನದ ಹಿಂದಿರುವ ಇತಿಹಾಸ ಹಾಗೂ ಮಹತ್ವದ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮಹಿಳೆಯರ ಹಕ್ಕುಗಳಿಗಾಗಿ ನಡೆದ ಹೋರಾಟದ ಸಂಕೇತವೇ ಅಂತಾರಾಷ್ಟ್ರೀಯ ಮಹಿಳಾ ದಿನ. 1908ರಲ್ಲಿ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಮಹಿಳಾ ಕಾರ್ಮಿಕರು ಮತ್ತು ಉತ್ತಮ ಕೆಲಸದ ಪರಿಸ್ಥಿತಿ, ಸಮಾನ ವೇತನ ಮತ್ತು ಮತದಾನದ ಹಕ್ಕಿಗಾಗಿ ಪ್ರತಿಭಟನೆ ಮಾಡಿದ್ರು. ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಆರಂಭಕ್ಕೆ ಮುನ್ನುಡಿಯಾಯಿತು. 1910ರಲ್ಲಿ ಡೆನ್ಮಾರ್ಕ್ನ ಕೋಪನ್ಹೇಗನ್ ನಗರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನದಲ್ಲಿ ಮಹಿಳಾ ದಿನವನ್ನು ಆಚರಿಸುವ ಪ್ರಸ್ತಾವನೆ ಮಂಡಿಸಲಾಗಿದೆ. ನಂತರ 1911ರಲ್ಲಿ ಮೊದಲ ಬಾರಿ ಕೆಲವು ದೇಶದಲ್ಲಿ ಮಹಿಳಾ ದಿನವನ್ನು ಆಚರಣೆ ಮಾಡಲಾಗಿದೆ. ವಿಶ್ವಸಂಸ್ಥೆ 1975ರಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಅಧಿಕೃತವಾಗಿ ಆಚರಿಸಲು ಪ್ರಾರಂಭ ಮಾಡಿತು. ಇದರ ಉದ್ದೇಶ ಮಹಿಳೆಯರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಲಿಂಗ ಸಮಾನತೆ ಉತ್ತೇಜಿಸುವುದು ಮಹಿಳಾ ದಿನದ ಉದ್ದೇಶವಾಗಿದೆ. ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಅಪಾರ. ಜೊತೆಗೆ ಶಿಕ್ಷಣ, ವಿಜ್ಞಾನ, ಕ್ರೀಡೆ, ರಾಜಕೀಯ, ಉದ್ಯಮ ಸೇರಿ ಹಲವು ಕ್ಷೇತ್ರದಲ್ಲಿ ಭಾರತೀಯ ಮಹಿಳೆಯರು ವಿಶ್ವ ಮಟ್ಟದಲ್ಲಿ ಒಳ್ಳೆಯ ಸಾಧನೆ ಮಾಡಿ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿದ್ದಾರೆ. ರಾಜಕೀಯದಲ್ಲಿ ಇಂದಿರಾ ಗಾಂಧಿ, ವಿಜ್ಞಾನ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕಲ್ಪನಾ ಚಾವ್ಲಾ, ಕ್ರೀಡೆಯಲ್ಲಿ ಪಿವಿ ಸಿಂಧು, ಮೇರಿ ಕೋಮ್ ಹಾಗೂ ಉದ್ಯಮ ಮತ್ತು ಆಡಳಿತದಲ್ಲಿ ಹಲವು ಮಹಿಳೆಯರು ದೇಶಕ್ಕೆ ಹೆಮ್ಮೆ ತಂದಿದ್ದಾರೆ ಎಂದಿದ್ದಾರೆ. ಆರಾಮ್ ಎಂಜಿಒ ಸಂಸ್ಥೆ ಅಧ್ಯಕ್ಷ ಹಾಗೂ ಹೈಕೋರ್ಟ್ ವಕೀಲೆ ಮಮತಾ ರಾಯರೆಡ್ಡಿ ಅವರು 115ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಶತಾಯುಷಿ ಭೀಮವ್ವ ದೊಡ್ಡಬಾಳಪ್ಪ ಶಿಳ್ಳೆಕ್ಯಾತರ ಈ ರೈತ ಮಹಿಳಾ ಸಾಧಕರಿಂದ ಈ ಕಾರ್ಯಕ್ರಮ ಉದ್ಘಾಟಿಸಿ ಶುಭ ಕೋರಿದ್ದಾರೆ. ಭಾರತೀಯ ಮಹಿಳೆಯರು ವಿಜ್ಞಾನ ಸಂಶೋಧನೆಗಳಿಂದ ಹಿಡಿದು ಸೇನೆ, ನವೋದ್ಯಮ, ಕ್ರೀಡೆ ಮತ್ತು ಆಡಳಿತ ಕ್ಷೇತ್ರಗಳ ತನಕ ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡ್ತಾರೆ. ಜೊತೆಗೆ ಭಾರತ ದೇಶದಲ್ಲಿ ಶಿಕ್ಷಣದ ಅವಕಾಶಗಳು ಹೆಚ್ಚಾಗ್ತಿರೋದ್ರಿಂದ ಮಹಿಳೆಯರು ನಾಯಕತ್ವದ ಸ್ಥಾನಗಳತ್ತ ಮುನ್ನಡೆಯುತ್ತಿದ್ದಾರೆ. ಒಟ್ಟಾರೆಯಾಗಿ ಮಹಿಳೆಯರ ಸಾಧನೆಗಳನ್ನು ಗೌರವಿಸುವುದಷ್ಟೇ ಅಲ್ಲ, ಅವರ ಹಕ್ಕುಗಳು ಮತ್ತು ಅವಕಾಶವನ್ನು ಹೆಚ್ಚಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಮಹಿಳೆಯರ ಶಕ್ತಿಯ ಸಮಾಜದ ಅಭಿವೃದ್ಧಿಗೆ ಮಾರ್ಗ ಎಂಬ ಸಂದೇಶದೊಂದಿಗೆ ಈ ವರ್ಷದ ಮಹಿಳಾ ದಿನದ ಉದ್ದೇಶವಾಗಿದೆ ಎಂದಿದ್ದಾರೆ. 2026ಕ್ಕೆ ಸ್ವಾಗತಿಸುತ್ತೇನೆ. ಇವತ್ತು ಕೇವಲ ಸಂಭ್ರಮದ ದಿನವಲ್ಲ, ಇದು ಒಂದು ನೆನಪು. ಇಲ್ಲಿ ಕೂತಿರುವ ಪ್ರತಿಯೊಬ್ಬ ಮಹಿಳೆಯ ಶಕ್ತಿ, ತ್ಯಾಗ, ತಾಳ್ಮೆ ಮತ್ತು ಕೆಪಾಸಿಟಿ ನಾವು ಇದು ನೆನಪಾಗಿರಬೇಕು. ಮಹಿಳೆಯರಂದ್ರೆ ಕೇವಲ ಮಗಳು, ಪತ್ನಿ ಅಥವಾ ತಾಯಿ ಮಾತ್ರವಲ್ಲ, ಅವಳು ಕುಟುಂಬದ ಬೆನ್ನೆಲುಬು, ಅವಳು ಗ್ರಾಮದ ಮೌನ ಶಕ್ತಿ, ಅವಳು ಮನೆಯ ಭಾವನಾತ್ಮಕ ಆಧಾರ. ಅವಳು ಮೊದಲಿಗೆ ಎದ್ದು ಕೊನೆಗೆ ಮಲಗವಳು. ಆದರೆ ಅನೇಕ ಬಾರಿ ಗುರುತಿಸಿವಲ್ಲ, ಕೊನೆಯಾಗುತ್ತೆ. ಈ ವರ್ಷದ ಮಹಿಳಾ ದಿನಾಚರಣೆಯನ್ನು ಯಲಬುರ್ಗದಲ್ಲಿ ವಿಭಿನ್ನ ಎಂದುಕೊಂಡೆ. ಈ ಉದ್ದೇಶದಿಂದ ನಾವು 14 ಮಹಿಳೆಯರನ್ನು ಗೌರವಿಸಿ ನಿಮ್ಮ ಕೈಯಲ್ಲಿ ಒಂದು ಟ್ರೋಫಿ
ಮೌನವಾಗಿ ತ್ಯಾಗ ಮಾಡಿದಿರಿ ಮತ್ತು ಶಕ್ತಿಯಿಂದ ನಾಯಕತ್ವ ವಹಿಸುತ್ತೀರಿ. ಇದಕ್ಕೆ ನಾವೇ ಅಂದಪ್ಪ ಕೋಳೂರು, ಸಾವಿತ್ರಿ ತಗ್ಗಿನ ಮನೆ, ಇವರು ಎಲ್ಲರಿಗೆ ನನ್ನ ದೀರ್ಘದ ನಮಸ್ಕಾರ ಅರ್ಪಿಸಿ, ನಮ್ದು ಬಂದು ಊರೊಳಗಂದು ಸಿನಿಮಾ ಮಾಡಿರಿ, ಬಂದು ಬಳಗ ಕರಕಟ್ಟ ನೀವು ನೋಡಾಕ ಬರ್ರಿ, ಸಿನಿಮಾಕ ಬರ್ರಿ. ಸೋಮ ಆರ್ಯಾರ ಇವರು ನಮ್ಮ ಸಿನಿಮಾದ ಹೆಸರಿನವ್ರು. ಈ ಬೆಳಕು ಅವ್ರತನ ನಮಗ. ನಾನು ಕುಟುಂಬ ಬಡಬದವಳು, ದುಡಿಯಾಕೆ ನಾನು ಕೂಲಿ ಮಾಡ್ಕೊಂಡು ತಿನ್ನಕ್ಕೆ. ಆದ್ರೆ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮರವರು ನಮ್ಮ ಹತ್ತರ ಒಂದು ಹೆಣ್ಮಕ್ಳು. ಆದ್ರೆ ನಮ್ಮ ಮಮತಾ ರಾಯರೆಡ್ಡಿ ಅವರು ನಮ್ಮ ಮಗಳು ಹೆಣ್ಮಗಳಾಗಿಲ್ಲ. ಇವತ್ತು ಹೆಣ್ಮಕ್ಳ ದಿನಾಚರಣೆ. ಎಲ್ಲರ ನಾ ಮುಂದ ನೀ ಮುಂದ ಸಾಧನೆ ಮಾಡಿದ್ರ ನಾನು ಎದುರ್ತಿದ್ದೆ. ಫಸ್ಟ್ ಸಿನಿಮಾದ ಮಕ್ಕಳ ಮನೆಗೆ ಕರೆಕ್ಟ್ ಬಂದಾಗ ನಾನು ಹಾಲೆಣ್ಣ ಕಟ್ಟಿದ್ದೆ ದಂಧಕ್ಕೆ ಕುತ್ಕೊಂಡು. ನನಗೇನು ಗೊತ್ತಿಲ್ರಿ, ನಾ ಬರೇ ಕಸ ತೆಗೆದು ಗೊತ್ತಾಯ್ತಲ್ಲ. ನಮ್ಮ ಫಿಲಮ್ ನೋಡ್ರಿ ನೀನು, ರಿಷಬ್ ಶೆಟ್ಟಿ ಕೂಡ ಮಾತಾಡಿದ್ವಿ. ಹಾಗಿದ್ದವಳು ಇಷ್ಟು ಬೆಳಕಿಗೆ ಬರ್ಬೇಕಾದ್ರ ನನಗೆ ಮಕ್ಕಳಿಲ್ರಿ, ಗಂಡ ಮಕ್ಕಳು, ಇಬ್ಬರು ಹೆಣ್ಮಕ್ಳು. ಮಹಿಳಾ ಸಹಾಯವಾಣಿ ಮಕ್ಕಳಿಗೆ ತೊಂದರೆ ಆದರೆ 1098 ಬರೆಯೋಂಗಿಲ್ಲ. ಮಕ್ಕಳೇ 1098ಗೆ ಕರೆ ಮಾಡಿ ಯೋಜನೆಯನ್ನು ಪಡ್ಕೊಳ್ಬೋದು. ಯಾವುದೇ ಮಹಿಳೆಗೆ ಕಾನೂನು ಮತ್ತು ಆರ್ಥಿಕ ನೆರವು ಅಥವಾ ನಾನು ವ್ಯಾಪಾರವನ್ನು ಮಾಡಬೇಕು, ನಾನು ಉದ್ಯಮಿ ಆಗಬೇಕು ಅಂದರೆ ನೇರವಾಗಿ ನಮ್ಮ ಸಹಕಾರ ಒಂದು ಸಹಯೋಗದಲ್ಲಿ ನೀವು ಕೂಡ ಬಾಯ್ದಿದ್ರೆ ಆಗ್ಬೋದು, ನೀವು ಕೂಡ ಸಹಕಾರವನ್ನು ಪಡಿಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಅನೇಕ ಮಹಿಳಾ ಮುಖಂಡರು, ರೈತ ಮಹಿಳಾ ಸಾಧಕರು ಮತ್ತಿತರರು ಉಪಸ್ಥಿತರಿದ್ದರು. ಅಂದಪ್ಪ ಕೊಂಡೂರ, ಕೊಪ್ಪಳ, AG ನ್ಯೂಸ್.